ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಲೇಔಟ್ಗಳಲ್ಲಿ ನಿವೇಶನ ಹೊಂದಿರುವ ಮಾಲೀಕರು ಬಾಕಿ ಇರುವ ಆಸ್ತಿ ತೆರಿಗೆಯನ್ನ ಕೂಡಲೇ ಪಾವತಿಸಬೇಕು. ತಪ್ಪಿದ್ದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸ್ಥಗಿತಗೊಳಿಸಲಾಗುವುದು. ನಿಗದಿತ ಅವಧಿಯೊಳಗೆ ಕಂದಾಯ ಪಾವತಿಸದ ನಿವೇಶನದಾರರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯವಾಗಿ ಮನೆ ನಿರ್ಮಾಣಕ್ಕೆ ಅನುಮತಿ, ಕುಡಿಯುವ ನೀರಿನ ಸಂಪರ್ಕ ಹಾಗೂ ವಿದ್ಯುತ್ ಸಂಪರ್ಕಕ್ಕಾಗಿ ನೀಡಲಾಗುವ ನಿರಾಕ್ಷೇಪಣಾ ಪತ್ರಗಳನ್ನು ತಡೆಹಿಡಿಯಲಾಗುವುದು. ಅಲ್ಲದೆ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಗತ್ಯವಿರುವ ದಾಖಲೆಗಳನ್ನು ನೀಡಲು ಪಂಚಾಯಿತಿ ನಿರಾಕರಿಸಲಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿರವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದು 3 ತಿಂಗಳಾಯಿತು. ಸರ್ಕಾರದ ಆದೇಶದ ವರ್ಗಾವಣೆಗೊಂಡಿದ್ದು 3 ತಿಂಗಳಾಯಿತು. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರ ಮತ್ತು ನಮ್ಮ RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರ ಆದೇಶದ ಮೇರೆಗೆ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ 157 ಗ್ರಾಮ ಪಂಚಾಯತಿಗಳಲ್ಲಿ ಏನು ಬಾಕಿ ಇಟ್ಕೊಂಡಿರ್ತಕ್ಕಂಥ ಕಂದಾಯ, ಮನೆ ಕಂದಾಯ, ನೀರಿನ ತೆರಿಗೆ ಮತ್ತು ನಿವೇಶನಗಳ ತೆರಿಗೆಯನ್ನು ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಗಳ ಆರ್ಥಿಕ ಸಂಪನ್ಮೂಲವನ್ನು ಉತ್ತಮಗೊಳಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ತಾವೆಲ್ಲ ಶ್ರಮವಹಿಸಿ ಪಂಚಾಯತಿಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕಂತೇಳಿ ಆದೇಶ ನೀಡಿರೋದ್ರಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಗುಡಿಬಂಡೆ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಗುಡಿಬಂಡೆ ತಾಲೂಕಿನವರು ನಮಗೆ ಈ ಕಂದಾಯ ವಸೂಲಿ ಬಗ್ಗೆ ಸೂಕ್ತ ಕಟ್ಟುನಿಟ್ಟಿನ ಮಾರ್ಗದರ್ಶನಗಳನ್ನು ನೀಡಿ PDO ಆಗಿರ್ತಕ್ಕಂಥವರು ನೀವು ಕಂದಾಯ ವಸೂಲಿ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಇದು ಪ್ರಾಥಮಿಕ ಕರ್ತವ್ಯ ಆಗಿರ್ತದೆ. ಮೂಲಭೂತವಾಗಿ ನಾವು ಈ ಒಂದು ತೆರಿಗೆಯನ್ನು ನಾವು ವಸೂಲು ಮಾಡಿದಾಗ ನಮ್ಮ ಆರ್ಥಿಕ ಒಂದು ಇದು ಹೆಚ್ಚಿಗಾಗಿ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ಜನಗಳಿಗೆ ಗ್ರಾಮಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ಒಂದು 4 ತಿಂಗಳಿಂದ ಇದರ ಬಗ್ಗೆ ಕಂದಾಯ ವಸೂಲಿ ಆಂದೋಲನ ಅಂತೇಳಿ ನಮಗೆ ಮಾಡಬೇಕು ಅಂತ ಎಲ್ಲ ಗ್ರಾಮಗಳಲ್ಲಿ ಮಾಡಿ ವಸೂಲು ಮಾಡಬೇಕಂತೇಳಿ ತಿಳಿಸಿರ್ತಾರೆ. ಅದರಿಂದ ನಾವು ಈ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಾನು ಬಂದಾಗ ಒಂದು 50% ಮಾತ್ರ ಕಂದಾಯ ವಸೂಲಾಗಿತ್ತು. ಈಗ ಇದನ್ನು 100ಕ್ಕೆ 100% ವಸೂಲಿ ಮಾಡ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಿ ಜವಾಬ್ದಾರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿರೋದ್ರಿಂದ ನಾವು ಈಗಾಗಲೇ ನಮ್ಮ ಎಲ್ಲ ಜಲಗಾರರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ, ಕರ ವಸೂಲಿಗಾರರು ನಾನು ಒಳಗೊಂಡು ಎಲ್ಲ ಗ್ರಾಮಗಳಲ್ಲಿ ಈಗಾಗಲೇ ತಿಳಿಸಿದ್ದೀವಿ. ಈಗ ಏನಂದರೆ ಈ ರೈತರು ಬೆಳೆ ಕಟಾವು ಮಾಡಿ ದವಸ ಧಾನ್ಯಗಳನ್ನು ಮನೆಗೆ ತಂದು ಮಾರಾಟ ಮಾಡುವ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಹೋಗಿ ಅವ್ರನ್ನ ಕೇಳಿದ್ರು ಕೂಡ ಕಂದಾಯ ಕಟ್ಟೋದಕ್ಕೆ ನಾವು ಕೇಳೋದಕ್ಕೊಂದು ಅನುಕೂಲ ಇದೆ. ಅವ್ರು ಕಟ್ಟೋದು ಕೂಡ ಈಗ ಯಾವುದೇ ಒಂದು ಇದು ಹೇಳ್ತಾ ಇಲ್ಲ, ಕಟ್ಟೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಯರ್ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಾಯಕ ಮಾಡಿಕೊಂಡು ಅಲ್ಲಿಂದ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಕೂಡ ಬೆಳಗ್ಗೆ ಹೋದ್ರೆ ಸಿಗ್ತಾ ಇರಲಿಲ್ಲ, ಕೂಲಿಗೆ ಹೊರಟ್ಬಿಡೋರು ಜನಗಳು, ಸಾಯಂಕಾಲ ಹೋದ್ರೆ ನೈಟಲ್ಲಿ ಸಿಗ್ತಾ ಇದ್ರು. ನಾವು ತುಂಬ 80% ಒಂದೇ ಗ್ರಾಮದಲ್ಲಿ ಕಂದಾಯವನ್ನು ವಸೂಲಿ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಕೂಡ ವಸೂಲಿ ಮಾಡಬೇಕಂತೇಳಿ ಕೆಲವು ಗ್ರಾಮಗಳನ್ನು ನಾವು ಶೆಡ್ಯೂಲ್ ನಿವೇಶನಗಳನ್ನು ಪರಿಶೀಲಿಸಿ ಕ್ರಮಬದ್ಧವಾಗಿದ್ದಲ್ಲಿ ತೆರಿಗೆ ಕಟ್ಟಿರೋದನ್ನು ನಾವು ದೃಢಪಡಿಸಿಕೊಂಡು ನಿಮಗೆ ಮುಕ್ತವಾಗಿ ಕೊಡೋಕ್ಕೆ ನಾವು ಬದ್ಧರಾಗಿರ್ತೇವೆ. ಗ್ರಾಮ ಪಂಚಾಯಿತಿಯಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಓಡಾಡಿಸೋದಾಗಲಿ ನಿಮಗೆ ಅನವಶ್ಯಕವಾಗಿ ನಾವು ನಿಮಗೆ ಒಂದು ಸರಿ 2 ಸರಿ ತಿರುಗಿಸೋದು ಇಂಥವೇನು ಮಾಡೋದಿಲ್ಲ. ನೀವು ಕಟ್ಬಿಟ್ಟು ನಾವು ನಿಮ್ಗೆ ಬೇಕಾದ್ರೆ ತುರ್ತಾಗಿ ನಿಮಗೆ ಸೇವೆ ಕೊಡೋದಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ. ದಯವಿಟ್ಟು ಈ ಒಂದು ವಿಷಯ ತಿಳಿದ ತಕ್ಷಣ ತಾವು ತಿರುಮಣಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ತಾವೇನು ನಿವೇಶನಗಳ ಗ್ರಾಹಕರಿದ್ದೀರಿ, ತಾವು ದಯವಿಟ್ಟು ತೆರಿಗೆಯನ್ನು ಪಾವತಿಸಿ ನಮ್ಮ ಪಂಚಾಯಿತಿ ಅಭಿವೃದ್ಧಿಗೆ
ಕೈ ಜೋಡಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ.